ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ಗೆ ನಿಮಗೆ ಸ್ವಾಗತ. ಇಲ್ಲಿ ಬಂದ್ಬಿಟ್ಟು ಈ ಹಿಂದಿನ ವಿಡಿಯೋದಲ್ಲೇ ನೋಡಿರ್ತೀರ, ನಾವು ಗೃಹ ಪ್ರವೇಶಕ್ಕೆ ಅಂತ ಹೇಳಿ ಹೋಗಿದ್ವಿ. ಹಾಗೆ ನಿಮಗೆ ಹೇಳಿದ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಅಕ್ಕ ಅವರು ಎಲ್ಲಿಗೂ ಕರ್ಕೊಂಡು ಹೋಗ್ತಾರೆ, ಅದು ನೆಕ್ಸ್ಟ್ ವಿಡಿಯೋದಲ್ಲೇ ಹಾಕ್ತೀನಿ ಅಂತ. ಆ ವಿಡಿಯೋ ಬಂದ್ಬಿಟ್ಟು ಇದೇನೆ. ಇದು ಬಂದ್ಬಿಟ್ಟು ಹೆಸರುಘಟ್ಟ ಕೆರೆ ಆಗಿರುತ್ತೆ, ದೊಡ್ಡ ಕೆರೆ. ಅಲ್ಲಿ ದೇವಸ್ಥಾನವೂ ಇದೆ, ಅಮ್ಮನವ್ರ ದೇವಸ್ಥಾನ. ಅಲ್ಲಿಗೆ ಕರ್ಕೊಂಡು ಬಂದಿದಂಥದ್ದು. ಇದು ಬಂದ್ಬಿಟ್ಟು ಶೂಟಿಂಗ್ ಸ್ಪಾಟ್ಸ್ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದರು. ಅಂದರೆ ಸೀರಿಯಲ್ಸ್ಗೆ ಆ ಥರ ಲೊಕೇಶನ್ ಎಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಆ ಕಡೆ ಎಲ್ಲ ನೋಡಿ ಗ್ರೀನರಿ ಈ ಥರ ಎಲ್ಲನೂ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಲೊಕೇಶನ್ ಎಲ್ಲನೂ. ಅದಕ್ಕೆ ಇಲ್ಲಿ ಸೀರಿಯಲ್ ಶೂಟಿಂಗ್ಸು ಎಲ್ಲನೂ ನಡೀತಾ ಇರ್ತವೆ ಅಂತ ಹೇಳಿಬಿಟ್ಟು ನಮ್ಮ ಊರ್ಗಿತಿ ನಮ್ಮ ಅಕ್ಕ ಎಲ್ಲ ಹೇಳ್ತಾಯಿದ್ರು. ಇಲ್ಲಿ ಬಂದ್ಬಿಟ್ಟು ನಾವು 3 ಜನ ಊರ್ಗಿತ್ತಿರು ಮತ್ತು ನಮ್ಮ ಯಜಮಾನ್ರು, ನನ್ನ ಮಗ ಮತ್ತು ನಮ್ಮ ಅಕ್ಕವರ ಮೊಮ್ಮಗಳು, ಇನ್ನೊಬ್ಬ ಅವರ ಮಗಳು, ಇಷ್ಟು ಜನ ಬಂದಿದ್ವಿ ಇಲ್ಲಿ. ಹಾಗೆ ನೋಡಿಕೊಂಡು ಪೂಜೆ ಎಲ್ಲನೂ ಮಾಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ನೋಡಿ, ಬ್ಲೂ ಕಲರ್ ಸ್ಯಾರಿ ಬಂದ್ಬಿಟ್ಟು ನನಗಂತೂ ದೊಡ್ಡವರು, ಮತ್ತು ನಾನು, ಮತ್ತು ಆ ಕಡೆ ಗ್ರೀನ್ ಕಲರು ಮತ್ತು ಯೆಲ್ಲೋ ಕಲರ್ ಸ್ಯಾರಿಯವರು ಲಾಸ್ಟು 3ನೇವರು. ನಮ್ಮ ಯಜಮಾನ್ರ ಅಣ್ಣನ ಹೆಂಡ್ತಿ ಒಬ್ಬರು, ತಮ್ಮನ ಹೆಂಡ್ತಿ ಒಬ್ಬರು, ಮತ್ತು ನಾನು. ಮತ್ತು ನೋಡಿ ನನ್ನ ಮಗನೂ ಅಷ್ಟೇ ಹೋಗ್ತಾಯಿದ್ವಿ ಪೂಜೆ ಸಾಮಾನೆಲ್ಲ ತಗೊಂಡು ಪೂಜೆಗೆ ಅಂತ ಹೇಳ್ಬಿಟ್ಟು. ಹಾಯ್ ಫ್ರೆಂಡ್ಸ್, ನೋಡಿ ನಾವಿಲ್ಲಿ ಹೆಸರುಘಟ್ಟ ರೋಡ್ ಕೆರೆ ಹತ್ರ ದೇವಸ್ಥಾನ, ಗಂಗಮ್ಮ ದೇವಸ್ಥಾನ ಬಂದಿದ್ದೀವಿ. ದೇವಸ್ಥಾನನ ಪ್ರದಕ್ಷಿಣೆ ಹಾಕ್ಕೊಂಡು ಹೋಗೋಣ ಅಂತ ಬರ್ತಾಯಿದ್ದೀವಿ. ಸ್ಟೋನ್ಸ್, ಮಾರ್ಬಲ್ಸ್. ಶ್ರೀ ಆದಿಶಕ್ತಿ ಅಮ್ಮ ನೋಡ್ರಲ್ಲ, ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಕೊಂಡು ನೋಡಿ ಈ ಥರ ಮಾಡಲ್ ದೇವಸ್ಥಾನ ನೋಡಿದ್ರು. ಹಾಗೆ ನೋಡಿಕೊಂಡು ಇವಾಗ ಒಳಗಡೆ ಹೋಗಿ ಪೂಜೆ ಮಾಡೋಣ. ಅಲ್ಲಿ ಬಂದ್ಬಿಟ್ಟು ನಾವು ತಗೊಂಬಂದಿರೋ ಅಂಥ ಪೂಜೆ ಸಾಮಾನಲ್ಲಿ ನಾವೇ ದೇವರಿಗೆ ಎಲ್ಲನೂ ಪೂಜೆ ಮಾಡ್ಬೋದು. ಒಳಗಡೆ ಕರ್ಕೊಂಡು ಹೋಗಿ ನಾವೇ ನಮ್ಮ ಕೈಯಾರೆ ಆ ಮನೆಯಲ್ಲಿ ಪೂಜೆ ಮಾಡ್ಬೋದು. ನೋಡಿ ಎಲ್ಲರೂ ಇದ್ದಾರೆ, ಚೆನ್ನಾಗಿದೆ ದೇವಸ್ಥಾನ. ಅಲ್ಲೇ ಕೆಳಗಡೆ ಪೂಜೆ ಸಾಮಾನು ಎಲ್ಲನೂ ಸಿಗ್ತಾಯಿತ್ತು. ಹಾಗೆ ಪೂಜೆ ಸಾಮಾನು ಎಲ್ಲನೂ ತಗೊಂಡು ಬಂದ್ವಿ. ಎಲ್ಲರೂ ಅಷ್ಟೇ ನಾವು ನಮ್ಮ ಕೈಯಾರೆ ನಾವೇನೇ ಪೂಜೆ ಮಾಡ್ತಾಯಿದ್ದೀವಿ. ಚೆನ್ನಾಗಿದೆ ಅಲ್ಲ. ಎಲ್ಲ ದೇವಸ್ಥಾನದ ಹತ್ರನೂ ಪುರೋಹಿತರು ಆ ಥರ ಎಲ್ಲನೂ ಇರ್ತಾರೆ. ಇಲ್ಲಿ ಬಂದ್ಬಿಟ್ಟು ನಾವೇ ನಮ್ಮ ಕೈಯಾರ ಎಲ್ಲನೂ ಪೂಜೆ ಮಾಡ್ಬೋದು ಅಂತ ಹೇಳಿಬಿಟ್ಟು. ಇಲ್ಲಿ ನಾವು ಗೃಹ ಪ್ರವೇಶಕ್ಕೆ ಅಂತ ಹೇಳಿ ಹೋಗಿದ್ವಲ್ಲ, ಅದೇ ಡ್ರೆಸ್ಸಲ್ಲೇ ಹಾಗೆ ಬಂದಿದ್ದೀವಿ. ಅಲ್ಲೆಲ್ಲಿ ಡ್ರೆಸ್ ಚೇಂಜ್ ಆ ಥರ ಏನು ಮಾಡ್ಕೊಳಕ್ಕಾಗಲ್ವಲ್ಲ. ಮತ್ತು ಇವರೆಲ್ಲನೂ ಅಲ್ಲಿಗೆ ಬಂದಿದ್ದಂಥವರೇ, ಅಂದರೆ ನಮ್ಮ ಜೊತೆ ಏನೋ ಅವ್ರು ಬಂದಿರಲಿಲ್ಲ. ಅಲ್ಲೆಲ್ಲ ಗೃಹ ಪ್ರವೇಶಕ್ಕೆ ಅಟೆಂಡ್ ಮಾಡೋಕ್ಕೆ ಅಂತ ಇಲ್ಲಿ ಬಂದಿದ್ದು. ಹಾಗೆ ಇಲ್ಲಿ ದೇವಸ್ಥಾನಕ್ಕೂ ಬಂದಿದ್ದಾರೆ. ನೋಡಿ ಆ ಕಡೆ ನಮ್ಮವರು ಇದ್ದಾರೆ, ಅವರು ಬಂದಿದ್ರಲ್ವ, ಲಾಸ್ಟ್ ಮೂಮೆಂಟಲ್ಲಿ ಬಂದರು. ಇನ್ನು ಎಲ್ಲನೂ ಊಟ ಎಲ್ಲನೂ ತಿಂದು ಮತ್ತು ಈ ಕಡೆ ಇಲ್ಲಿ ಹೋಗೋಣ ದೇವಸ್ಥಾನದ ಹತ್ರ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಕರ್ಕೊಂಬಂದರು. ಹಾಗೆ ನಮ್ಮ ಅಕ್ಕನ ಮಗಳು ಅಷ್ಟೇ, ಅಂದರೆ ಅದೇ ನಮ್ಮ ಯಜಮಾನ್ರವ್ರ ಅಣ್ಣನ ಮಗಳಾಗ್ತಾಳೆ ನಮಗೂ ಅಷ್ಟೇ. ಅವ್ಳಿಗೇನು ಅಷ್ಟೇ ಹೋಗಿ ನೋಡ್ಕೊಂಡು ಬನ್ನಿ ಚಿಕ್ಕಮ್ಮ, ಯಾವಾಗ ಬರ್ತಿರೋ ಏನೋ, ಈ ಸರಿ ಬಂದುಬಿಟ್ಟಿದ್ದೀರ ಅಂತೇಳಿ ಹೇಳ್ತಾಯಿದ್ರು. ಸರಿ ಅಂತೇಳ್ಬಿಟ್ಟು ಹೇಗೂ ಬಂದಿದ್ದೀವಲ್ಲ, ನೋಡಿಕೊಂಡು ಹಾಗೆ ಪೂಜೆ ಎಲ್ಲನೂ ಮಾಡಿಕೊಂಡು ಬರೋಣ ಅಂತೇಳಿ ಬಂದಿದ್ದೀವಿ ಇಲ್ಲಿ.
ನೀವು ಅಂದ್ಕೋಬೋದು ಯಾವಾಗಲೂ ವಿಡಿಯೋಗಳಲ್ಲೆಲ್ಲನೂ ನಮ್ಮ ತವ್ರ ಮನೆ ಕಡೆನೇ ತೋರಿಸ್ತಾ ಇದ್ದೆ ಅಂತ ಹೇಳಿಬಿಟ್ಟು ಫಂಕ್ಷನ್ಸು ಅದು ಇದು ಅಂತ ಹೇಳ್ಬಿಟ್ಟು ಇವಾಗ ಬಂದ್ಬಿಟ್ಟು ನಮ್ಮ ಯಜಮಾನ್ರ ಕಡೆ ಮನೆಯವ್ರದ್ದು ಫಂಕ್ಷನ್ನು ಅಲ್ಲೇನೂ ಅಟೆಂಡ್ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ನನಗೆ ಆ ಥರ ಏನೂ ಇಲ್ಲ ಫ್ರೆಂಡ್ಸ್. ನನ್ನ ಹತ್ರ ಯಾರು ಚೆನ್ನಾಗಿರ್ತಾರೋ ಅವ್ರಿಗೆ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ. ಆದರೆ ನನ್ನ ಹತ್ರ ಆ್ಯಟಿಟ್ಯೂಡ್ ತೋರಿಸಿದ್ರೆ ನನಗೆ ಅವ್ರು 1% ತೋರಿಸಿದ್ರೆ ನನಗೆ 100% ತೋರಿಸೋ ಥರ ಆಗ್ಬಿಡ್ತೀನಿ. ಅದೇ ಥರನೇ ನನ್ನ ಹತ್ರ ಏನೇ ಆಗಲಿ ಒಳ್ಳೆ ಮಾತಿಂದ ನನ್ನನ್ನು ಹೊಲಿಸ್ಕೋಬೇಕು ಅಷ್ಟೇ ವಿನಃ ಏನಾದರೂ ಆ್ಯಟಿಟ್ಯೂಡ್ ಆ ಥರ ತೋರಿಸಿದ್ರೆ ನನಗೆ ಆಗಲ್ಲ. ಯಾರೇ ಆಗಲಿ ಅವರು ನಮ್ಮ ಮುಂದ್ಗಡೆ ಮಾತಾಡದೇ ಇದ್ದರೂ ಮುಂದ್ಗಡೆ ಏನೇ ಇದು ಮಾಡದೇ ಇದ್ರೂ ಅಷ್ಟೇ ನನಗೆ ಯಾಕೋ ಗೊತ್ತಿಲ್ಲ ಅವತ್ತಿಂದನೂ ಅಷ್ಟೇ ನಾನು ಅವ್ರ ಫೇಸ್ ನೋಡಿದ್ರೇ ಒಂಥರ ಅವರು ಯಾವ ಥರ ಅಂತ ಹೇಳ್ಬಿಟ್ಟು ಯಾವ ಥರ ಥಿಂಕ್ ಮಾಡ್ತಾಯಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಆ ಥರ ಅಂದ್ಕೊಂಡು ಮೊದಲೇ ಅವ್ರನ್ನ ದೂರ ಇಟ್ಬಿಡ್ತೀನಿ. ಆ ಥರ ನಾನು ಇನ್ನು ಇಲ್ಲಿ ಬಂದ್ಬಿಟ್ಟು ಎಲ್ಲರೂ ಇದ್ರಲ್ವ, ಇನ್ನು ಅಲ್ಲಿ ಕೈಗೆ ಕಾಲಿಗೂ ಅಡ್ಡ ಬರ್ತಾನೆ ಇರ್ತಾರೆ. ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರ ಪೂಜೆ ಅವ್ರದ್ದು, ನಮ್ಮ ಪೂಜೆ ನಮ್ಮದಲ್ವ, ಸರಿ ಅಂತೇಳ್ಬಿಟ್ಟು ಅಲ್ಲೂ ಅಷ್ಟೇ ಪೂಜೆ ಮಾಡಿ ಇನ್ನು ಮಂಗಳಾರತಿ ಎಲ್ಲನೂ ನಾವೇ ಕೊಟ್ಟು ಎಲ್ಲ ಪೂಜೆನೂ ಮಾಡಿದ್ವಿ. ಅಂದರೆ ಆವಾಗಲೇ ಯಾಕೆ ಆ ಥರ ಹೇಳಿದೆ ಅಂದರೆ ಕೆಲವರೆಲ್ಲನೂ ನನ್ನ ಮುಖ ನೋಡೋಷ್ಟರೊಳಗಡೆ ಅಂದ್ಕೊತಾರೆ ಇವರೇನು ತುಂಬ ರಫಪ್ಪ, ಇವ್ರ ಹತ್ರ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ ಥರ ಅಂದ್ಕೊಂಡವರೆಲ್ಲನೂ ಇವಾಗ ನಾನು ಅಂದರೆ ಎಲ್ಲರೂ ಅಷ್ಟೇ, ಕೆಲವೊಬ್ಬರೆಲ್ಲನೂ ಅಕ್ಕ ನೀವು ಅವರನ್ನೇ ಹೇಳ್ತಾರೆ, ನಾವು ನಿಮ್ಮನ್ನು ನೋಡಿ ಒಂಥರ ಏನು ನೀವು ಜೋರು ಆ ಥರ ಎಲ್ಲ ಅಂದ್ಕೊಂಡ್ವಿ, ನೀವು ಆ ಥರ ಇಲ್ಲ ಕಣೋ ಅಂತ ಹೇಳಿಬಿಟ್ಟು ಎಲ್ಲನೂ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ನನಗೆ ಏನಾದರೂ ಅಲ್ಲಿ ಇಷ್ಟ ಆಗಿಲ್ಲ ಅಂದರೆ ಮುಖದ ಮೇಲೇ ಎಕ್ಸ್ಪ್ರೆಷನ್ ಎಲ್ಲನೂ ಬಂದ್ಬಿಡುತ್ತೆ. ಆ ಥರ ಏನು ಮಾಡೋಕ್ಕಾಗಲ್ಲ. ಇನ್ನು ನೋಡಿ ಇಲ್ಲಿ ಪೂಜೆ ಎಲ್ಲನೂ ಮುಗಿದಿದ್ದಾದಮೇಲೆ ಆಚೆ ಬಂದು ಇನ್ನು ನನಗೆ ಫುಲ್ ನೇಚರ್ ಅಂದರೆ ತುಂಬಾ ಇಷ್ಟ ಅಲ್ವಾ. ಹಾಗೆ ಆಚೆ ಬಂದು ಇಲ್ಲಿ ಕೆರೆ ನೋಡಿ ಎಷ್ಟು ನೋಡಿದ್ರೂ ನೀರು ಹಾಗೆ ಕಾಣ್ತಾ ಇದ್ದಾವೆ ಸಮುದ್ರ ಥರ. ಮತ್ತು ಅಲ್ಲಿ ಕೆರೆ ಕೋಳಿ ಎಲ್ಲನೂ ಅಲ್ಲೊಂದು ಬರೋದು ಆ ಥರ ಎಲ್ಲನೂ ಕಾಣ್ತಾ ಇತ್ತು. ಅದಕ್ಕೆ ನೋಡ್ತಾ ಹಾಗೆ ನನ್ನ ಮಗನಿಗೂ ನೋಡಿ ಅಲ್ಲಿ ಕೆರೆ ಕೋಳಿ ಇದೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ನಾವೇನೋ ಚಿಕ್ಕವರು ಇದ್ದಾಗಿಂದನೂ ಈ ಥರ ಎಲ್ಲನೂ ಚೆನ್ನಾಗಿ ನೋಡಿದ್ದೀವಿ ನೇಚರ್ನ. ಅಂದರೆ ಇನ್ನು ಇವಾಗಲ್ಲ, ನಾವು ಹೊಲಗಳ ಹತ್ರ ಆ ಥರ ಎಲ್ಲನೂ ಹೋಗಿದ್ದಾಗ ಆವಾಗ ನಾವು ಚಿಕ್ಕವರಿದ್ದಾಗ ಅಲ್ಲಿ ಸಾಯಂಕಾಲ ಟೈಮು ಒಂದು 5:36 ಆ ಥರ ಎಷ್ಟು ಗುಂಪಾಗಿ ಹಕ್ಕಿಗಳು ಎಲ್ಲನೂ ಹಾರಾಡೋದು, ಈ ಥರ ಕೆರೆಗಳ ಹತ್ರ ಎಲ್ಲನೂ ಈ ಥರ ಎಲ್ಲನೂ ನೋಡೋದು ಆ ಥರ ಎಲ್ಲನೂ ನೋಡಿದ್ದೀವಿ. ಆದರೆ ಈಗಿನ ಕಾಲದ ಮಕ್ಕಳಿಗೆ ಆ ಥರ ಎಲ್ಲ ಇಲ್ಲ. ಸರಿಯಾಗಿ ಮಳೆನೂ ಅದೇ ಥರ ಬೀಳ್ತಾ ಇದೆ. ಇವಾಗೆಲ್ಲನೂ ಓದು ಅದು ಇದು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹೋದರೆ ಸಾಯಂಕಾಲ ಬರೋ ಥರ ಆಗ್ತಾಯಿದೆ ಮಕ್ಕಳಿಗೆ. ಇನ್ನು ಈ ಥರ ನೇಚರು ಎಂಜಾಯ್ ಮಾಡೋದು ಆ ಥರ ಏನೂ ಅವ್ರಿಗೆ ಕಾಣೋಲ್ಲ. ಅದೇ ಈ ಥರ ಎಲ್ಲಾದರೂ ಹೋಗಿ ಸ್ಪೆಷಲ್ಲಾಗಿ ನೋಡ್ಕೋಬೇಕಾಗತ್ತೆ ಅಷ್ಟೇ. ಆವಾಗ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ, ಬರ್ಡ್ಸು ಗುಂಪಾಗಿ ಈ ಕಡೆಯಿಂದ ಹೋಗೋದು ಆ ಕಡೆಯಿಂದ ಬರೋದು ಆ ಥರ ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ನೋಡಿ ಫ್ರೆಂಡ್ಸ್. ನಮ್ಮಮ್ಮ ನಾಯಿನ ಇಲ್ಲೂ ಕೂಡ ಕರ್ಕೊಬಂದವ್ರೆ ನೋಡಿ, ಸೋಫಾತ್ ಅವ್ರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅಲ್ಲಿ ನಾಯಿ ಇದ್ದರೆ ನನ್ನ ಮಗ ಏನು ಹೇಳ್ತಾ ಇದ್ದಾನೆ, ಎಲ್ಲಾದ್ರೂ ಅಷ್ಟೇ ಯಾಕೋ ಈ ನಡುವೆ ತುಂಬಾ ನಾಯಿ ಅಟ್ಯಾಚ್ ಆಗೋಗಿದೆ. ಎಲ್ಲೇ ಇದ್ರೂ ಅವು ಬರ್ತವೆ, ಏನೋ ಸ್ವಲ್ಪ ಏನಾದರೂ ಇದು ಮಾಡಿದ್ರೂ ಮತ್ತೆ ಅವು ಅಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ತವೆ. ಅದಕ್ಕೆ ನಾಯಿ ಅಂದರೆ ಇಷ್ಟ ಆಗಿಬಿಟ್ಟಿದೆ. ನಮ್ಮ ಚಿನ್ನಾನ ನಮ್ಮ ಜೂಲಿನ ಎಲ್ಲನೂ ಸಾಕಿ ಇನ್ನು ದೇವಸ್ಥಾನ ದೇವರೆಲ್ಲನೂ ನೋಡಿಕೊಂಡು ಇನ್ನು ಹೋಗ್ತಾ ಇದ್ದೀವಿ. ಇನ್ನು ನಾವೂ ಹೋಗ್ಬೇಕಾಗತ್ತಲ್ವ, ಟೈಮ್ ಆಗುತ್ತೆ ಅಂತ. ಇನ್ನು ನಮ್ಮವ್ರೂ ಅಲ್ಲಿಂದ ಊರಿಗೆ ಬರಬೇಕು, ಅದಕ್ಕೋಸ್ಕರ ಹಾಗೆ ಬರ್ತಾಯಿದ್ವಿ. ಸರಿ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿ ಹೋಗಿ ಅವ್ರಿಗೆಲ್ಲನೂ ಹೇಳಿ ಮತ್ತೆ ಕ್ಯಾಬ್ ಬುಕ್ ಮಾಡಿಸ್ಕೊಂಡು ಹಾಗೆ ನಾವು ಬರ್ತಾಯಿದ್ವಿ. ಹಾಗೆ ನಮ್ಮವರು ಈ ಕಡೆ ನಮ್ಮೂರಿಗೆ ಬರೋಕ್ಕೆ ಅಂತ ಹೇಳ್ಬಿಟ್ಟು ಬಸ್ಗೆ ಅವರು ಬಂದರು. ಮತ್ತು ಬಸ್ಗೇನೋ ಬಂದರು, ಮತ್ತು ಅವ್ರಿಗೆ ಬಸ್ಸು ಸಿಗಲಿಲ್ಲ ಅಷ್ಟೊತ್ತಲ್ಲಿ ಎಲ್ಲಿ ಅಂತ ಹೇಳ್ಬಿಟ್ಟು. ಇನ್ನೇನು 5:36 ಆಗೋಗಿತ್ತು ನಾವು ಬಿಡೋಷ್ಟೊಳಗೆ. ಸರಿ ಅಂತೇಳ್ಬಿಟ್ಟು ಹೇಗೂ ನಾವು ಕ್ಯಾಬಲ್ಲಿ ಬರ್ತಾಯಿದ್ವಲ್ಲ, ಅಂದರೆ ನಾವು ನಮ್ಮ ಅಕ್ಕ ಮನೆಗೆ ಹೋಗ್ತಾಯಿದ್ವಿ. ಇನ್ನು ನಾವು ಅಷ್ಟೊತ್ತಿಂದ ಅಲ್ಲಿಗೆ ಬರೋಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು, ಅಂದರೆ ಐಟಮ್ಸ್ ಎಲ್ಲನೂ ಕೆಲವೊಂದೆಲ್ಲನೂ ತಗೋಬೇಕಾಗಿತ್ತು ಪಾರ್ಲರ್ಗೆ ಎಲ್ಲನೂ. ಅದಕ್ಕೋಸ್ಕರ ನಮ್ಮವ್ರ ಊರಿಗೆ ಹೋದ್ರು, ನಾನು ಬಂದ್ಬಿಟ್ಟು ನಮ್ಮ ಅಕ್ಕ ಊರಿಗೆ ಹಾಗೆ ಹೋದ್ವಿ ಕ್ಯಾಬ್ ಬುಕ್ ಮಾಡಿಕೊಂಡು. ನಮ್ಮವ್ರು ಬಂದ್ರಲ್ವ, ಅವರೂ ಅಷ್ಟೇ ಅವ್ರಿಗೆ ಎಲ್ಲಿ ಬಸ್ ಸಿಗತ್ತೋ ಅಲ್ಲಿ ಇಳಿಸ್ಬಿಟ್ಟು ಮತ್ತೆ ನಾವು ಆ ಕಡೆ ನಮ್ಮ ಅಕ್ಕ ಮನೆಗೆ ಹೋಗ್ದಂಥದ್ದು.
ಮತ್ತು ನಮ್ಮ ಅಕ್ಕನ ಮಗಳು ಮತ್ತು ನಮ್ಮ ಅಕ್ಕ ಎಲ್ಲನೂ ಇಲ್ಲೇ ಇದ್ಬಿಟ್ಟು ಹೀಗೆ ಬೆಳಗ್ಗೆ ಹೋಗಿ ಮಾರ್ಕೆಟ್ಗೆ ಅಂತ ಎಲ್ಲ ಹೇಳಿದರು. ಆದರೆ ಇನ್ನು ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂದರೆ ಲೇಟ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ನಾವು ಒಂದೇ ಸಲ ಈಗಲೇ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಅಕ್ಕ ಅವ್ರು ಇರೋ ಕಡೆ ದೇವರ ಉತ್ಸವ ನಡೀತಾ ಇತ್ತು, ಅದೊಂದು ಸಣ್ಣ ಕ್ಲಿಪ್ಪಿಂಗ್. ಇನ್ನು ಅದೆಲ್ಲ ಆಗಿದ್ದಾದಮೇಲೆ ನೆಕ್ಸ್ಟ್ ಡೇ ಇನ್ನು ಪಾರ್ಲರ್ ಐಟಮ್ ಬೇಕಾಗಿತ್ತಲ್ವ, ಅದಕ್ಕೆ ಹೋಗಿದ್ವಿ KR ಮಾರ್ಕೆಟ್ಗೆ. ಅಲ್ಲಿ ಇದೊಂದು ಜ್ಯುವೆಲರಿ ಸೆಟ್ಟು ಕಾಣಿಸ್ತು, ಅದನ್ನು ಟ್ರೈ ಮಾಡ್ತಾಯಿದ್ದೀನಿ ಹಾಕ್ಕೊಂಡು ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಅಲ್ಲಿಂದ ಎಲ್ಲನೂ ಅವತ್ತೇ ಬರಬೇಕಾಗಿತ್ತು. ಸರಿ ಅದನ್ನೆಲ್ಲ ತೊಗೊಳ್ಳೋಷ್ಟರೊಳಗೆ ಮತ್ತೆ ಕತ್ಲಾಗೋಯ್ತು. ಅದಕ್ಕೆ ಮತ್ತೆ ನಮ್ಮ ಅಕ್ಕ ಅವ್ರ ಮನೆಗೆ ಹೋಗಿ ನೆಕ್ಸ್ಟ್ ಡೇ ಇನ್ನು ಎಲ್ಲಿಗೋ ಹೋಗಬೇಕಾಗಿತ್ತು. ಅದು ಎಲ್ಲಿಗೆ ಏನು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋರಂತೆ. ಇಲ್ಲಿ ಬಂದ್ಬಿಟ್ಟು ನಮ್ಮ ಅಕ್ಕಗೆ ಐಬ್ರೋ ಶೇಪ್ ಮಾಡ್ತಾಯಿದ್ದೆ.